ಹಾಯ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಲ್ಲ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ನಾವೊಂದು ಇವತ್ತು ಟ್ರೆಂಡಿಂಗ್ ಒಳಗಿರುವಂಥ ರೋಸ್ಮೆರಿ ಹೇರ್ ಸ್ಪ್ರೇ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡತ್ತೀನಿ. ನೋಡಿರಿ, ರೋಸ್ಮೆರಿ ಸ್ಪ್ರೇ ನಾವು ಈ ಥರ ಡೈಲಿ ನೈಟ್ ಹೇರ್ಸಿಗೆ ಅಪ್ಲೈ ಮಾಡ್ಕೊಂಡು ಒಂಚೂರು ಲೈಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಚಲೋ ಆಗ್ತೈತಿ. ಅದೇ ರೀತಿ ಹೇರ್ ಫಾಲು ಕಮ್ಮಿ ಆಗ್ತೈತಿ. ಅದಕ್ಕೆ ನಾ ಇಲ್ಲಿ 1 ಸ್ಪೂನ್ ಮೆಂತ್ಯ ತೊಗೊಂಡೀನಿ, 1 ಸ್ಪೂನು ಕಲೋಂಜಿ ಅಂತ ಹೇಳಿದ್ದು. ಇದು ನೋಡ್ರಿ ಬ್ಲ್ಯಾಕ್ ಕಲರ್, ನಿಮಗೆ ಆನ್ಲೈನ್ದಾಗ ಸಿಗ್ತೈತಿ. ಇದು ಕಲೋಂಜಿ ಅಂದ್ರೆ ನಥಿಂಗ್ ಬಟ್ ಏನು ಗೊತ್ತನ್ರಿ, ಇದು ಆನಿಯನ್ ಸೀಡ್ಸ್ ಅದು. ಸೊ ಒಂದು ಸ್ವಲ್ಪ ಲವಂಗ, 1-2 ಸ್ಪೂನ್ ರೋಸ್ಮೆರಿ ತೊಗೊಂಡಿನಿ. ಇವೆಲ್ಲನೂ ನಮ್ಮ ಹೇರಿಗೆ ಭಾಳ ಯೂಸ್ಫುಲ್ ಅದಾವು ಮತ್ತು ಹೇರ್ ಗ್ರೋತ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾವೆ ಇವು. ಸೊ ಒಂದು ಗ್ಲಾಸ್ ಹೋಗೋಟ ಬಿಸಿ ನೀರು, ಫುಲ್ 100 ಸೆಲ್ಸಿಯಸ್ ಟೆಂಪ್ರೇಚರ್ನಾಗ ಇರುವಂತಹ ಒಂದು ಗ್ಲಾಸ್ ವಾಟರ್ನಾಗ ನಾ ಇವೆಲ್ಲನೂ ನೆನೆಸಿಡತ್ತೀನಿ ನೋಡಿರಿ. ಸೊ ನೆನೆಸಿ ಒಂದು 4ರಿಂದ 5 ಗಂಟೆ ನಾವು ಹಿಂಗೆ ಬಿಡಬೇಕು. ಸೊ ಬಿಸಿ ನೀರಾಗ ಯಾಕೆ ನೆನೆಸ್ತೀವಪ್ಪ ಅಂದ್ರೆ, ಆ ಬಿಸಿ ನೀರು ನೆನೆಸೋದ್ರಿಂದ ಅದೆಲ್ಲನೂ ಅದ್ರದ್ದು ಅಂಶ ನೀರಿಗೆ ಬಿಟ್ಕೊಡ್ತೈತಿ. ಸೊ ನೆನೆಸಿಟ್ಟು ಆಗಿ ಒಂದು 5-6 ಗಂಟೆ ಆದ್ಮೇಲೆ ಮತ್ತೆ ಅದನ್ನು ನಾನೀಗ ಒಂದು 3ರಿಂದ 4 ನಿಮಿಷ ಆಗೋ ತನಕ ಕುದಿಸಾತೀನಿ. ಸೊ 3 ನಿಮಿಷದಿಂದ 4 ನಿಮಿಷ ಕುದಿಸೋದ್ರಾಗ ಒಂದು 100% ವಾಟರ್ ಏನೈತಿ, ಒಂದು 60%ಗೆ ಬಂದಿರ್ತೈತದ ನೋಡ್ರಿ. ನೀರಿನ ಕಲರು ಎಷ್ಟು ಚೇಂಜ್ ಆಗೈತಿ, ಅದು ರೋಸ್ಮೆರಿ ಕಲರ್ ಬಿಟ್ಟಿರ್ತೈತಿ ಈ ಥರ. ಸೊ ಈಗ ಅದನ್ನು ಸೋಸ್ಕೊಳತ್ತೀನಿ. ಒಂದು ಬಾಟಲಿಗೆ ಒಂದು ಗ್ಲಾಸಿಗೆ ಸೋಸ್ಕೊಂಡು ಈ ಥರ ಒಂದು ಬಾಟಲ್ ನಾವು ಹಾಕಿಟ್ಟು ಸ್ಪ್ರೇ ಬಾಟಲಿಗೆ ಹಾಕಿಟ್ಕೊಂಡಪ್ಪ ಅಂದ್ರೆ ಸ್ಪ್ರೇ ಮಾಡ್ಕೊಳಕ್ಕೆ ಈಸಿ ಇರ್ತೈತಿ. ಈ ಥರ ನೀವು ಮಾಡಿ ನೋಡಿರಿ, ನಿಮಗೆ 10 to 15 ಡೇಸ್ ಒಳಗನ ರಿಸಲ್ಟ್ ಗೊತ್ತಾಗ್ತೈತಿ. ಹೇರ್ ಫಾಲು ಕಮ್ಮಿ ಆಗ್ತೈತಿ, ಹೇರ್ ಗ್ರೋತನು ಚಲೋ ಆಗ್ತೈತಿ. ನೀವು ಎಲ್ಲರೂ ಈ ರೆಮಿಡಿ ಯೂಸ್ ಮಾಡಿರಿ, ಇದ್ರದ್ದು ಯೂಸ್ ಮಾಡಿಕೊಡ್ರಿ ಅಂತ ನನ್ನ ಒಪಿನಿಯನ. ಸೊ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.